ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು AMS ಕನ್ನಡ. ಪ್ರೆಷರ್ ಕುಕ್ಕರ್ ಬಳಸದ ಮನೆ ಇಂದಿನ ಕಾಲದಲ್ಲಿ ಇಲ್ಲವೇ ಇಲ್ಲ ಎಂದರೆ ತಪ್ಪಲ್ಲ. ಫಟಾಫಟ್ ಅಡುಗೆ ಕೆಲಸ ಮುಗಿಸಬೇಕು ಎಂದಾದರೆ ಅಲ್ಲಿ ಕುಕ್ಕರ್ ಬಳಸಲೇಬೇಕು. ಆದರೆ ಈ ಕುಕ್ಕರ್ಗೆ ಬಳಸುವ ರಬ್ಬರ್ ಅಥವಾ ಗಾಸ್ಕೆಟ್ ಲೂಸ್ ಆದರೆ ಅದರಿಂದ ಎದುರಾಗುವ ಸಮಸ್ಯೆ ದೊಡ್ಡದು. ಕುಕ್ಕರ್ನಲ್ಲಿ ಸರಿಯಾಗಿ ಪ್ರೆಷರ್ ನಿರ್ಮಾಣವಾಗದೆ ಕುಕ್ಕರ್ ಒಳಗಿಂದ ನೀರೆಲ್ಲ ಹೊರಗೆ ಚೆಲ್ಲುತ್ತದೆ. ವಿಸಿಲ್ ಕೂಡ ಆಗುವುದಿಲ್ಲ. ಒಳಗಿನ ಆಹಾರವು ಬೇಯುವುದೂ ಇಲ್ಲ. ಕುಕ್ಕರ್ ರಬ್ಬರ್ ಸಡಿಲವಾಗಿ ನೀರೆಲ್ಲ ಚೆಲ್ಲುತ್ತಿದ್ದರೆ ಈ ಟ್ರಿಕ್ಸ್ ಬಳಸಿ 2 ನಿಮಿಷದಲ್ಲಿ ಮತ್ತೆ ಬಿಗಿಯಾಗಿ ಸಿಳ್ಳೆ ಹೊಡೆಯುತ್ತದೆ ಕುಕ್ಕರ್. 1. ಕುಕ್ಕರ್ ಗಾಸ್ಕೆಟನ್ನು 10 ನಿಮಿಷಗಳವರೆಗೆ ಫ್ರಿಡ್ಜ್ ಒಳಗೆ ಫ್ರೀಜರಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಲೂಸ್ ಆಗಿರುವ ರಬ್ಬರ್ ಮತ್ತೆ ಮೊದಲಿನಂತೆ ಆಗುತ್ತದೆ. 2. ಲೂಸ್ ಆಗಿರುವ ಕುಕ್ಕರ್ ರಬ್ಬರನ್ನು 2 ರಿಂದ 3 ನಿಮಿಷಗಳವರೆಗೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿಡುವುದರಿಂದ ರಬ್ಬರ್ ಮೊದಲಿನ ತರಹ ಆಗುತ್ತದೆ. ನಂತರ ಅದರ ಮೇಲೆ ಒಣ ಹಿಟ್ಟನ್ನು ಸಿಂಪಡಿಸಿ ಉಪಯೋಗಿಸುವುದರಿಂದ ಕೂಡ ಕುಕ್ಕರ್ನ ಪ್ರೆಷರ್ ಹೊರಬರುವುದಾಗಲಿ ನೀರು ಚೆಲ್ಲುವುದಾಗಲಿ ಆಗುವುದಿಲ್ಲ. 3. ಲೂಸ್ ಆಗಿರುವ ಕುಕ್ಕರ್ ರಬ್ಬರನ್ನು ಎಸೆಯುವ ಬದಲು ಅರ್ಧ ಇಂಚ್ನಷ್ಟು ಕಟ್ ಮಾಡಿ ನಂತರ ದಾರದಿಂದ ಹೊಲಿಯಬೇಕು. ಹೀಗೆ ಮಾಡುವುದರಿಂದ ಕೂಡ ಕುಕ್ಕರ್ ರಬ್ಬರ್ ಮೊದಲಿನಂತೆ ಆಗುತ್ತದೆ. 4. ಗೋಧಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಚಿಕ್ಕ ಉಂಡೆಯನ್ನಾಗಿ ಮಾಡಿಕೊಂಡು ರಬ್ಬರ್ನ 4 ಕಡೆ ಹಚ್ಚಿ ಉಪಯೋಗಿಸುವುದರಿಂದ ಕುಕ್ಕರ್ನ ಪ್ರೆಷರ್ ಹೋಗುವುದಿಲ್ಲ. 5. ಪ್ರತಿದಿನ ಅಡಿಗೆ ಆದ ನಂತರ ರಬ್ಬರನ್ನು ತಣ್ಣೀರಲ್ಲಿ ಹಾಕಿ ಇಡಬೇಕು. ಹೀಗೆ ಮಾಡುವುದರಿಂದ ಕುಕ್ಕರ್ ರಬ್ಬರ್ ಬೇಗನೆ ಲೂಸ್ ಆಗುವುದಿಲ್ಲ. ಕುಕ್ಕರ್ ರಬ್ಬರ್ ಸಡಿಲವಾಗಿದೆ ಎಂದು ತಕ್ಷಣ ಎಸೆಯುವ ಮುನ್ನ ಈ ಟ್ರಿಕ್ಸ್ ಬಳಸಿದರೆ ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತದೆ. ಕುಕ್ಕರ್ನಲ್ಲಿ ವಿಸಿಲ್ ಬರದೇ ಇರಲು ಕಾರಣಗಳು. 1. ಕುಕ್ಕರ್ ಓವರ್ಲೋಡ್ ಆಗಿದ್ದರೂ ಕೂಡ ಪ್ರೆಷರ್ ಕುಕ್ಕರ್ನಲ್ಲಿ ಸೀಟಿ ಬರುವುದಿಲ್ಲ. 2. ಕುಕ್ಕರ್ನ ಸೀಟಿಯಲ್ಲಿ ಕೊಳೆ ಅಂಟಿಕೊಂಡಿರುವುದರಿಂದ ಪ್ರೆಷರ್ ಸರಿಯಾಗಿ ಬರುವುದಿಲ್ಲ, ಸೀಟಿ ಕೂಡ ಬರುವುದಿಲ್ಲ. 3. ಅಗತ್ಯಕ್ಕಿಂತ ಹೆಚ್ಚು ನೀರು ತುಂಬುವುದರಿಂದ ಕುಕ್ಕರ್ನಲ್ಲಿ ಸೀಟಿ ಬರದೆ ನೀರು ಚೆಲ್ಲುವ ಸಾಧ್ಯತೆ ಇರುತ್ತದೆ. 4. ಪ್ರೆಷರ್ ಕುಕ್ಕರನ್ನು ಬಳಸುವಾಗ ಗ್ಯಾಸ್ ಸ್ಟವ್ನ ಜ್ವಾಲೆಯ ಬಗ್ಗೆ ಕಾಳಜಿ ವಹಿಸಬೇಕು. ಅದು ಹೈ ಫ್ಲೇಮ್ನಲ್ಲಿ ಇರಬಾರದು. ಪ್ರತಿದಿನ ಅಡಿಗೆ ಆದ ನಂತರ ರಬ್ಬರ್ ಮತ್ತು ವಿಸಿಲನ್ನು ಕ್ಲೀನಾಗಿ ತೊಳೆಯಬೇಕು. ರಬ್ಬರನ್ನು ತಣ್ಣೀರಲ್ಲಿ ಹಾಕಿಡಬೇಕು. ಹೀಗೆ ಮಾಡುವುದರಿಂದ ಕುಕ್ಕರ್ನ ರಬ್ಬರ್ ಬಹಳ ದಿನಗಳವರೆಗೆ ಬಾಳಿಕೆ ಬರುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.